ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸರ್ಟಿಫಿಕೇಟನ್ನು ಹೇಗೆ ಡಿಸೈನ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸರ್ಟಿಫಿಕೇಟನ್ನು ನಾನು ಡಿಸೈನ್ ಮಾಡಿ ಇಟ್ಟಿದ್ದೀನಿ. ಸೊ ಇದೇ ರೀತಿಯಾಗಿ ಸೇಮ್ ಒಂದು ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಮೊದಲು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಪೇಜನ್ನು ತೊಗೋಬೇಕಾಗುತ್ತೆ. ಫೈಲ್ ಮೆನುಗೆ ಹೋಗಿ ನ್ಯೂ ಅನ್ನು ತೊಗೊತಾ ಇದ್ದೀವಿ. ಸೊ ಒಂದು ವೈಡಲ್ಲಿ ಐ ಡಿ ಕಾರ್ಡನ್ನು ರೆಡಿ ಮಾಡಬೇಕು. ಸೊ ವೈಲ್ಡಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು A4 ಶೀಟನ್ನು ತೊಗೊತಾ ಇದ್ದೀನಿ. ಸೊ A4 ಶೀಟನ್ನು ವೈಲ್ಡಲ್ಲಿ ತೊಗೊಂಡು ನೆಕ್ಸ್ಟ್ ಇಲ್ಲಿ ಹಾಕ್ಕೊಳ್ತೇನೆ. ಸೊ ಈಗ ನಮಗೆ ಮಾರ್ಜಿನ್ಸ್ ಅನ್ನೋದು ಸೆಟ್ ಮಾಡಬೇಕಿದೆ. ಸೊ ಮಾರ್ಜಿನ್ಸ್ ಇಷ್ಟು ಬೇಡ, ಇದು ಚಿಕ್ಕದಾಗಿ ಸೆಟ್ ಮಾಡಬೇಕಿರುತ್ತೆ. ಅದಕ್ಕೆ ನಾನು Ctrl+Shift+P ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ಮಾಡಿದ್ದೀನಿ. ಸೊ 0.1 ಅನ್ನು ತಗೊಳ್ಳಿ ಸಾಕು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಶಿಫ್ಟ್ ಹಿಡಿದು ಲೆಫ್ಟ್ ಸೈಡ್ ಏರೋ ಕೀಯನ್ನು ಯೂಸ್ ಮಾಡಿ. Ctrl+C ಹೊಡೆಯಿರಿ, ಟ್ಯಾಬನ್ನು ಪ್ರೆಸ್ ಮಾಡಿ Ctrl+V ಎಲ್ಲದಕ್ಕೂ ಹಾಗೆ ನೀವು ಕಾಪಿ ಮಾಡಿಕೊಂಡ್ರು. ಸೊ ಇದಾದ ತಕ್ಷಣ ಎಂಟರ್ ಬಟನ್. ಸೊ ಈಗ ನಮಗೇನಾಯಿತು, ಪೇಜ್ ಸೆಟ್ ಆಗಿದೆ. ಸೊ ಈಗ ನಾವು ರೂಲರನ್ನು ಸೆಟ್ ಮಾಡ್ಕೋಬೇಕು. ನಾವು ತಗೊಳ್ಳೋ ಶೇಪನ್ನು ತೊಗೊಳ್ಳೋಕ್ಕೋಸ್ಕರ ರೂಲರನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ರೂಲರನ್ನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ರೂಲರನ್ನು ಸೆಟ್ ಮಾಡಿದ್ದೀನಿ. ಈಗ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತಗೊಂಡು ರೆಕ್ಟ್ಯಾಂಗಲ್ ಶೇಪನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬೇಕು ಸ್ವಲ್ಪ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ಪಾಯಿಂಟರ್ ಟೂಲ್ನ ಸಹಾಯದಿಂದ ಇದನ್ನ ಪಾಯಿಂಟರ್ ಟೂಲ್ ಅಥವಾ ಪೆನ್ನಿಂಗ್ ಟೂಲ್ ಅಂತ ಕರೀತಾರೆ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಕಲರನ್ನು ಅಪ್ಲೈ ಮಾಡಿದ್ದೀನಿ. ಈಗ ನೀವು ಪಾಲಿಗಾನ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಶೇಪನ್ನು ತಗೊಳ್ತಾ ಇದ್ದೀನಿ. ಶೇಪಿಗೆ ಕಲರನ್ನು ಫಿಲ್ ಮಾಡಿ. ಬ್ಲ್ಯಾಕ್ ಕಲರನ್ನು ಫಿಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಪಾಲಿಗಾನ್ ಟೂಲ್ನ ಸಹಾಯದಿಂದ ಇನ್ನೊಂದು ಶೇಪನ್ನು ತೊಗೊತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಈ ರೀತಿ ಶೇಪನ್ನು ತೊಗೊಂಡಿದ್ದೀವಿ. ಇದಕ್ಕೆ ಕಲರನ್ನು ಫಿಲ್ ಮಾಡಿ. ಕಲರನ್ನು ಫಿಲ್ ಮಾಡುವಾಗ ಈ ಕಲರನ್ನು ಫಿಲ್ ಮಾಡಬೇಕಾದ್ರೆ ಸಿಯಾನ ಕಲರನ್ನು ತೊಗೊಳ್ಳಿ. ಸಿಯಾನ ಕಲರನ್ನು ಸ್ವಲ್ಪ ನೀವು ವೇರಿಯೇಷನನ್ನು ಮಾಡಬೇಕು. ರೀತಿಯ ಕಲರನ್ನು ವೇರಿಯೇಷನ್ ಮಾಡಿ. ನೆಕ್ಸ್ಟ್ ನೀವು ಪಾಲಿಗಾನ್ ಟೂಲ್ನ ಸಹಾಯದಿಂದ ಪಾಲಿಗಾನ್ ಟೂಲಲ್ಲಿ ಮತ್ತೊಂದು ಶೇಪನ್ನು ತಗೊಂಡು ರೀತಿಯಾಗಿ ಶೇಪನ್ನು ತಗೊಂಡು ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊಳ್ಳಿ. ಈಗ ನಾವು ಪಾಲಿಗಾನ್ ಟೂಲ್ನ ಸಹಾಯದಿಂದ ಇನ್ನೊಂದು ಇಲ್ಲಿ ಶೇಪನ್ನು ತೊಗೊತಾ ಇದ್ದೀನಿ, ತ್ರಿಭುಜಾಕಾರವಾಗಿರುವಂಥ.
ಶೇಪನ್ನು ತಗೊತಾ ಇದ್ದೀನಿ. ಈ ರೀತಿ ಶೇಪ್ ತಗೊಂಡು ಈ ಶೇಪಿಗೂ ಕೂಡ ನಾವು ಕಲರನ್ನು ಫಿಲ್ ಮಾಡಬೇಕಿರುತ್ತೆ. ಸ್ವಲ್ಪ ಶೇಪ್ಗೆ ನಾನು ಕಲರನ್ನು ಫಿಲ್ ಮಾಡಿ ಈ ರೀತಿಗೆ ಕಲರನ್ನು ತಗೊಂಡು. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಎಲ್ಲ ಇರುವಂಥ ಸ್ಟ್ರೋಕನ್ನು ನಾನು ತೆಗಿತಾ ಇದ್ದೀನಿ. ಫಿಲ್ ಆ್ಯಂಡ್ ಸ್ಟ್ರೋಕಿಗೆ ಹೋಗಿ ಇಷ್ಟು ಎಲ್ಲ ಶೇಪ್ಗಳಲ್ಲಿರುವಂಥ ಸ್ಟ್ರೋಕನ್ನು ನಾವು ತೆಕ್ಕೋಬೇಕಾಗುತ್ತೆ. ಈ ರೀತಿಗೆ ಎಲ್ಲ ಸ್ಟ್ರೋಕನ್ನು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪೆನ್ನಿಂಗ್ ಟೂಲ್ ಅಥವಾ ಪಾಯಿಂಟರ್ ಟೂಲ್ನ ಮೂಲಕ ಎಲ್ಲವನ್ನು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೆಲೆಕ್ಷನ್ ಮಾಡಿ ಎಲಿಮೆಂಟ್ ಮೆನುಗೆ ಹೋಗಿ ನಾನು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಗಲ್ ಗ್ರೂಪ್ ಆಗಿ ಕನ್ವರ್ಟ್ ಆಗಿದೆ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವ್ಯೂ ಮೆನುಗೆ ಹೋಗ್ತೀನಿ. ವ್ಯೂ ಮೆನುವಲ್ಲಿ ಹೈ ಗೈಡ್ ಲೈನ್ಸ್ ಇದೆಯಲ್ಲ ಅದನ್ನು ಮಾಡ್ಕೊತೀನಿ. ಸೊ ಈಗ ಆ ಲೈನ್ಸ್ ನಾವೇನು ರೂಲರ್ ತೊಗೊಂಡಿದ್ವಿ ಆ ರೂಲರ್ ಅನ್ನೋದು ಹೋಗಿರುತ್ತೆ. ಸೊ ಈಗ ನಾನು ಇದನ್ನು ಏನು ಮಾಡಬೇಕು, ರೈಟ್ ಕ್ಲಿಕ್ ಮಾಡಿ ಕಾಪಿ, ಹಾಗೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಈಗ ನಾವು ಇದನ್ನ ಮಿರರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಿರರನ್ನು ತಗೊಳ್ಳಿ. ಸೊ ಇದನ್ನು ಪೇಜ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಜನ್ನು ಸೆಟ್ ಮಾಡ್ಕೊ. ಈಗ ನಾವು ಟೆಸ್ಟ್ ಟೂಲ್ನ ಸಹಾಯದಿಂದ ಟೆಸ್ಟನ್ನು ಬರಿಬೇಕಾಗುತ್ತೆ. ಸೊ ನಮಗೆ ಎಷ್ಟು ಟೆಸ್ಟ್ ಸೈಜ್ ಬೇಕು ಆ ಸೈಜನ್ನು ನಾವಿಲ್ಲಿ ತೊಗೋಬೇಕಾಗುತ್ತೆ. ಸೊ ಟೆಸ್ಟ್ ಸೈಜನ್ನು ತೊಗೊಂಡು ಇಲ್ಲಿ ನಾವು ಡ್ರ್ಯಾಗ್ ಮಾಡ್ಕೊತಾ ಇದ್ದೀವಿ. ಡ್ರ್ಯಾಗ್ ಮಾಡಿಕೊಂಡು ಟೆಸ್ಟನ್ನು ಬರಿತಾ ಇದ್ದೀವಿ. ಸೊ ಈ ಟೆಸ್ಟ್ ಅನ್ನೋದು ಬೋಲ್ಡ್ ಹಾಕೋತಿರುತ್ತೆ. ಅದಕ್ಕೆ ನಾನು ಟೆಸ್ಟ್ ಟೂಲ್ನ ಸೈಡಿಂದ ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಬೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಬೋಲ್ಡ್ ಮಾಡಿ ಇಲ್ಲಿ ನಾನು ಲ್ಯಾಂಗ್ವೇಜನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಈ ರೀತಿ ಟೆಸ್ಟನ್ನು ಚೇಂಜ್ ಮಾಡ್ತೀನಿ. ಮತ್ತೆ ಪುನಃ ಟೆಸ್ಟ್ ಟೂಲ್ನ ಸಹಾಯದಿಂದ ನಾನಿಲ್ಲಿ ಡ್ರ್ಯಾಗ್ ಮಾಡ್ಕೊತಿದ್ದೀನಿ. ಸೈಜಸ್ ಬೇಕಿದ್ರೆ ಕಮ್ಮಿ ಮಾಡ್ಬೋದು. ಸೊ ಈ ರೀತಿ ಟೆಸ್ಟನ್ನು ಸೆಲೆಕ್ಟ್ ಫಾಂಟನ್ನು ಜೋಡಿಸುವಾಗ ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ ಪುನಃ ನಾನು ಟೆಸ್ಟ್ ಟೂಲ್ನ ಸೈಡಿಂದ ಇಲ್ಲಿ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನನಗೆ ಬೇಕಾದ ಟೆಸ್ಟನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಈ ಸರ್ಟಿಫಿಕೇಟ್ ಯಾರಿಗೆ ಕೊಡ್ತೀವಿ ಅನ್ನೋದನ್ನ ಬರಿಬೇಕಾಗುತ್ತೆ. ಸೊ ನಾನು ಇದನ್ನು
ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಬೋಲ್ಡ್ ಮಾಡಿ ಇಲ್ಲಿ ನನಗೆ ಟೆಸ್ಟ್ ಅನ್ನು ಬೇರೆ ತಗೊಳ್ತೀನಿ. ಈ ರೀತಿಯಾಗಿ ನಾನು ಟೆಸ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನನಗೆ ಇದು ಅಚೀವ್ಮೆಂಟ್ ಆಫ್ ಇದೇನಾದರೂ ಗೆರೆಗಳು ಬೇಕಿದ್ರೆ ಗೆರೆಗಳನ್ನು ಹಾಕೋಬೋದು. ನೋಡಿ ಇಲ್ಲಿ ನಾನು ಬಾರ್ಡರ್ ಇದಕ್ಕೆ ನನಗೆ ಅಂಡರ್ಲೈನ್ ಬೇಕಿರುತ್ತೆ. ಸೊ ಇದನ್ನು ನಾನು ಅಂಡರ್ಲೈನ್ ಮಾಡ್ಕೊತೀನಿ. ಸೊ ಈಗ ಲಾಸ್ಟಲ್ಲಿ ನಮಗೆ ಏನನ್ನು ಸೇರಿಸ್ಬೇಕಂದ್ರೆ ಡೇಟ್ ಮತ್ತು ಸಿಗ್ನೇಚರನ್ನು ಸೇರಿಸ್ಬೇಕಿರುತ್ತೆ. ಇಲ್ಲಿ ಡೇಟ್ ಆ್ಯಂಡ್ ಸಿಗ್ನೇಚರಲ್ಲಿ ತೊಗೊತಾ ಇದ್ದೀನಿ. ಸೈಜಸ್ ಸ್ವಲ್ಪ ಕಮ್ಮಿ ಮಾಡ್ಕೊಡಿ. ಟ್ಯಾಬನ್ನು ಹೊಡೆದ್ರೆ ಪೇಜಲ್ಲಿ ಮೂವ್ ಆಗುತ್ತೆ ಕರ್ಸರ್. ಸೊ ಈ ರೀತಿಯಾಗಿ ಒಂದು ಸರ್ಟಿಫಿಕೇಟನ್ನು ಡಿಸೈನ್ ಮಾಡೋದು. ನೀವು ವೆರಿ ಇಂಪಾರ್ಟೆಂಟಾಗಿ ನೋಡಬೇಕಾಗಿದ್ದು ಫಾಂಟ್ಗಳನ್ನು ಹೇಗೆ ಸೆಟ್ ಮಾಡಬೇಕು ಮತ್ತು ನಾವು ಶೇಪ್ಗಳನ್ನು ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದು. ಸೊ ಇಲ್ಲಿ ನಮಗೆ ಶೇಪ್ ಏನಾದರೂ ಚೇಂಜಸ್ ಮಾಡಬೇಕಂತಿದ್ರೆ ಮಾಡ್ಬೋದು. ಮತ್ತು ಪುನಃ ನಾವು ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಎಲಿಮೆಂಟ್ ಮೆನುವಲ್ಲಿ ನೀವು ಅನ್ಗ್ರೂಪ್ ಅಂತ ಕೂಡ ಮಾಡಿಕೊಂಡು ಪುನಃ ರಿಪೀಟ್ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಬೋದು. ಸೊ ಇವತ್ತು ನಿಮಗೆ ಹೊಸದಾಗಿ ಒಂದು ಸರ್ಟಿಫಿಕೇಟ್ ಡಿಸೈನ್ ಮಾಡೋದನ್ನು ತೋರಿಸಿದ್ದೀನಿ. ಮತ್ತೆ ಬೇರೆ ಡಿಸೈನ್ಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.